ಹಲೋ ಫ್ರೆಂಡ್ಸ್, ಕೆಲವು ರಾಸುಗಳು ಸರಿಯಾದ ಸಮಯಕ್ಕೆ ಕೃತಕ ಗರ್ಭಧಾರಣೆ ಮಾಡಿಸಿದರೂ ಗರ್ಭ ಕಟ್ಟೋದಿಲ್ಲ. 3-4 ಬಾರಿ ಎಚ್ಚರಿಕೆಯಿಂದ ಮಾಡಿಸಿದರೂ ಗರ್ಭಧರಿಸೋದಕ್ಕೆ ವಿಫಲವಾಗಿ ಹೈನುಗಾರಿಕೆಯಲ್ಲಿ ನಷ್ಟವನ್ನುಂಟು ಮಾಡ್ತವೆ. ಇದಕ್ಕೇನು ಕಾರಣ? ಸ್ನೇಹಿತರೆ, ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ, ಈ ದಿನ ಕೆಲವು ಬಾರಿ ಏಕೆ ಹಸು ಎಮ್ಮೆಗಳು ಪ್ರೆಗ್ನೆಂಟ್ ಆಗೋದಿಲ್ಲ ಅನ್ನೋ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ಪ್ರತಿ 21 ದಿನಕ್ಕೆ ಕ್ರಮಬದ್ಧವಾಗಿ ಬೆದೆಗೆ ಬರ್ತಾ ಇದ್ದು ಯಾವುದೇ ಸೋಂಕಿನ ಚಿಹ್ನೆ ಇಲ್ಲದೆ ಸರಿಯಾದ ವೇಳೆಯಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸಿದರೂ ಕೆಲವು ಹಸುಗಳು ಗರ್ಭ ಧರಿಸೋದಿಲ್ಲ. ಈ ರೀತಿ 3 ಬಾರಿ ವಿಫಲವಾದರೆ ಅಂಥ ರಾಸುಗಳನ್ನು ರಿಪೀಟ್ ಬ್ರೀಡರ್ ಅಂತ ಹೇಳ್ತಾರೆ. ಮಿಶ್ರತಳಿ ಹಸುಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿದೆ. ನಮ್ಮ ಕರ್ನಾಟಕದಲ್ಲಿ ಶೇಕಡ 20-30% ರಾಸುಗಳು ರಿಪೀಟ್ ಬ್ರೀಡರ್ಗಳಾಗಿವೆ ಎನ್ನಲಾಗಿದೆ. ಮಿಶ್ರತಳಿಯಲ್ಲಿ ಇದು ಶೇಕಡ 17.57 ಇದ್ದರೆ ಸ್ಥಳೀಯ ತಳಿಗಳಲ್ಲಿ ಶೇಕಡ 8.64 ಇರೋದು ಒಂದು ಅಧ್ಯಯನದಲ್ಲಿ ಕಂಡು ಬಂದಿದೆ. ಇಂಥ ರಿಪೀಟ್ ಬ್ರೀಡರ್ಗಳಿಂದ ಹೈನುಗಾರಿಕೆಯಲ್ಲಿ ನಷ್ಟ ಆಗುತ್ತೆ. ವರ್ಷಕ್ಕೊಂದು ಕರುವನ್ನು ಪಡೆಯದೇ ಇದ್ದರೆ ಹೈನುಗಾರಿಕೆ ಹೆಚ್ಚು ಲಾಭ ತರೋದಿಲ್ಲ. ಹಸು ಕರು ಹಾಕಿದ ಮೊದಲ ತಿಂಗಳು ಹಾಲಿನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. 3-6 ತಿಂಗಳವರೆಗೆ ಉತ್ಪಾದನೆ ಗರಿಷ್ಠ ಮಟ್ಟದಲ್ಲಿರುತ್ತೆ. 6 ತಿಂಗಳಿನಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಹಾಲಿನ ಉತ್ಪಾದನೆ ಸಂಪೂರ್ಣ ನಿಂತು ಹೋಗೋಷ್ಟರಲ್ಲಿ ಹಸು ಗರ್ಭಧರಿಸಿ 7-8 ತಿಂಗಳಾಗಿರೋ ಹಾಗೆ ಪ್ಲ್ಯಾನ್ ಮಾಡಬೇಕು. ಹೀಗಾದಲ್ಲಿ ಕೆಚ್ಚಲಿಗೆ ಅಗತ್ಯವಿರುವಂಥ 2 ತಿಂಗಳ ವಿಶ್ರಾಂತಿ ನಂತರ ಮತ್ತೆ ಹಾಲಿನ ಉತ್ಪಾದನೆ ಪ್ರಾರಂಭವಾಗಿ ಹೈನುಗಾರಿಕೆ ಲಾಭದಾಯಕ ಆಗುತ್ತೆ. ಸಾಮಾನ್ಯವಾಗಿ ಆರೋಗ್ಯವಾಗಿರುವ ಹಸು ಕರು ಹಾಕಿದ 1.5-2 ತಿಂಗಳಲ್ಲಿ ಮತ್ತೆ ಬೆದೆಗೆ ಬರುತ್ತೆ. ಕರು ಹಾಕಿದ ನಂತರ ಬರುವ ಮೊದಲ ಬೆದೆಗೆ ಕೃತಕ ಗರ್ಭಧಾರಣೆ ಮಾಡಿಸಬೇಕು. ಅನೇಕ ರೈತರು ಕರು ಹಾಕಿದ 3 ತಿಂಗಳವರೆಗೆ ಕೃತಕ ಗರ್ಭಧಾರಣೆ ಮಾಡಿಸಬಾರದು ಅನ್ನೋ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಇದು ಸರಿಯಲ್ಲ. ಹಾಗೆ ನೋಡಿದರೆ ಮೊದಲ ಬೆದೆಯಲ್ಲಿ ಗರ್ಭಧರಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಸು ರಿಪೀಟ್ ಬ್ರೀಡರ್ ಆಗೋದಕ್ಕೆ ಕಾರಣಗಳೇನು? ಇದಕ್ಕೆ ಅನೇಕ ಕಾರಣಗಳಿವೆ. ಇದರಲ್ಲಿ ಮುಖ್ಯವಾಗಿರುವ ಕೆಲವು ಕಾರಣಗಳನ್ನು ನೋಡೋದಾದರೆ, 1. ಗರ್ಭಕೋಶದ ಸೋಂಕು. ಆರೋಗ್ಯವಾಗಿರುವ ಹಸು ಬೆದೆಗೆ ಬಂದಾಗ ನೀರಿನಂಥ ಪಾರದರ್ಶಕವಾದ ಲೋಳೆ ಸುರಿಯುತ್ತೆ. ಆದರೆ ಗರ್ಭಕೋಶದಲ್ಲಿ ಸೋಂಕಿದ್ದರೆ ಸ್ರವಿಕೆ ಪಾರದರ್ಶಕವಾಗಿ ಇರೋದಿಲ್ಲ. ಹಾಲಿನಂತೆ, ಮಜ್ಜಿಗೆಯಂತೆ ಅಥವಾ ಅರಿಶಿಣ ಬಣ್ಣದ್ದಾಗಿರಬಹುದು. ಕೆಲವು ಬಾರಿಯಂತೂ ದುರ್ವಾಸನೆಯಿಂದ ಕೂಡಿದ ಕಿವಿನ ತರಹವೂ ಇರಬಹುದು. ಇದನ್ನು ಎಂಡೋಮೆಟ್ರೈಟಿಸ್ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ಹಸು ಗರ್ಭ ಧರಿಸೋದಿಲ್ಲ. ತಜ್ಞ ವೈದ್ಯರಿಂದ ಚಿಕಿತ್ಸೆ ಕೊಡಿಸಬೇಕಾಗುತ್ತೆ. ಕೆಲವೊಮ್ಮೆ ಲೋಳೆ ಪಾರದರ್ಶಕವಾಗಿದ್ದರೂ ಹಸು ಗರ್ಭ ಧರಿಸೋದಿಲ್ಲ. ಇಲ್ಲಿಯೂ ಗರ್ಭಕೋಶದಲ್ಲಿ ಸೋಂಕು ಇರುತ್ತೆ. ಆದರೆ ಸೋಂಕಿನ ಪ್ರಮಾಣ ಲೋಳೆಯ ಬಣ್ಣ ಬದಲಿಸುವಷ್ಟು ಹೆಚ್ಚಾಗಿರೋದಿಲ್ಲ. ಗರ್ಭ ಧರಿಸೋದಕ್ಕೆ ಬಿಡದಷ್ಟು ಸೂಕ್ಷ್ಮ ಪ್ರಮಾಣದಲ್ಲಿ ಇರುತ್ತೆ. ಇದನ್ನು ಸಬ್ ಕ್ಲಿನಿಕಲ್ ಎಂಡೋಮೆಟ್ರೈಟಿಸ್ ಅಂತ ಹೇಳ್ತಾರೆ. ತಜ್ಞರು 1-2 ಬಾರಿ ಸರಿಯಾದ ಸಮಯಕ್ಕೆ ಕೃತಕ ಗರ್ಭಧಾರಣೆ ಮಾಡಿದರೂ ಹಸು ಪ್ರೆಗ್ನೆಂಟ್ ಆಗದಿದ್ದರೆ ಸಬ್ ಕ್ಲಿನಿಕಲ್ ಎಂಡೋಮೆಟ್ರೈಟಿಸ್ಗೆ ಚಿಕಿತ್ಸೆಯನ್ನು ಕೊಡುತ್ತಾರೆ. 2. ಪೌಷ್ಟಿಕಾಂಶಗಳ ಕೊರತೆ. ರಾಸುಗಳಿಗೆ ಗುಣಮಟ್ಟದ ಮೇವು ಹಾಗೂ ಪಶು ಆಹಾರವನ್ನು ಬೇಕಾದಷ್ಟು ಪ್ರಮಾಣದಲ್ಲಿ ನೀಡದೇ ಇದ್ದರೆ ಅಪೌಷ್ಟಿಕತೆ ಉಂಟಾಗುತ್ತೆ. ಇಲ್ಲೊಂದು ಕುತೂಹಲಕರ ವಿಷಯವಿದೆ. ಜಾನುವಾರುಗಳಲ್ಲಿ ಸೃಷ್ಟಿ ಕಾರ್ಯ ಅಥವಾ ಕರು ಹಾಕೋದು ಒಂದು ಐಷಾರಾಮಿ ವಿಷಯ ಅಂತ ಹೇಳಬಹುದು. ಹಾಗಾಗಿ ಪೌಷ್ಟಿಕಾಂಶಗಳ ಕೊರತೆಯಿಂದ ಬಳಲುತ್ತಿರುವ ಹಸುಗಳು ಗರ್ಭಕೋಶದಲ್ಲಿ ಯಾವುದೇ ಸೋಂಕು ಇರದಿದ್ದರೂ ಗರ್ಭಧರಿಸಲಾರವು. ಹಾಲು ಕೊಡುವವರೆಗೂ ಪಶು ಆಹಾರವನ್ನು ಕೊಡೋ ಕೆಲವು ರೈತರು ಹಾಲು ಕರೆಯೋದನ್ನು ಹಸು ನಿಲ್ಲಿಸಿದ ಕೂಡಲೇ ಪಶು ಆಹಾರವನ್ನು ನಿಲ್ಲಿಸಿಬಿಡುತ್ತಾರೆ. ಹಾಗೆ ನೋಡಿದರೆ ಗರ್ಭಧರಿಸಿರುವ ಹಸುವಿಗೆ ಆಗಲೇ ಪಶು ಆಹಾರದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಗರ್ಭದಲ್ಲಿ ಬೆಳೀತಿರುವಂಥ ಕರುವಿಗೆ ಬೇಕಾದಷ್ಟು ಪ್ರಮಾಣದ ಪೋಷಕಾಂಶಗಳು ದೊರಕದಿದ್ದರೆ ಕರುವಿನ ಬೆಳವಣಿಗೆ ಕುಂಠಿತವಾಗುತ್ತೆ. ತಾಯಿಯ ದೇಹದ ಪೋಷಕಾಂಶಗಳನ್ನೇ ಹೀರಿಕೊಂಡು ಬೆಳೆಯಬೇಕಾಗುತ್ತೆ. ಇದರಿಂದ ಹಸು ಕರು ಹಾಕಿದ ಮೇಲೆ ಕೆಲವು ಕಾಯಿಲೆಗಳಿಗೆ ತುತ್ತಾಗಬಹುದು ಅಥವಾ ಮೊದಲ ಬೆದೆಗೆ ಗರ್ಭಧರಿಸೋದಕ್ಕೆ ವಿಫಲವಾಗಬಹುದು. 3. ಹಾರ್ಮೋನುಗಳ ವ್ಯತ್ಯಾಸ. ಅಂಡಾಶಯದಲ್ಲಿ ಅಂಡಾಣು ಬೆಳವಣಿಗೆ ಆಗೋದು, ಬಿಡುಗಡೆಯಾಗೋದು, ವೀರ್ಯನ ಜೊತೆಗೆ ಸಂಯೋಗ ಹೊಂದಿ ಭ್ರೂಣವಾಗೋದು, ನಂತರ ಗರ್ಭಕೋಶದಲ್ಲಿ ಬೆಳೆಯುವವರೆಗೆ ಅನೇಕ ಹಾರ್ಮೋನುಗಳು ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಹಾರ್ಮೋನುಗಳ ವ್ಯತ್ಯಾಸ ಗರ್ಭಧಾರಣೆಗೆ ತೊಂದರೆ ಉಂಟು ಮಾಡುತ್ತೆ ಅಥವಾ ಭ್ರೂಣದ ಸಾವಿಗೆ ಕಾರಣವಾಗುತ್ತೆ. 4. ಹಸುವಿನ ತಳಿ. ವಿದೇಶಿ ತಳಿಗಳಾದಂಥ ಹಾಲ್ಸ್ಟೈನ್ ಫ್ರಿಜನ್ ಅಂದರೆ HF ಮತ್ತು ಜರ್ಸಿ ಮಿಶ್ರತಳಿ ಹಸುಗಳಲ್ಲಿ ರಿಪೀಟ್ ಬ್ರೀಡಿಂಗ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ. ಸ್ಥಳೀಯ ತಳಿಗಳಾದಂಥ ಅಮೃತ್ ಮಹಲ್, ಮಲ್ನಾಡ್ ಗಿಡ್ಡ ಇನ್ನು ಮುಂತಾದ ತಳಿಗಳಲ್ಲಿ ರಿಪೀಟ್ ಬ್ರೀಡಿಂಗ್ ಸಮಸ್ಯೆ ಮಿಶ್ರ ತಳಿಗಳಲ್ಲಿ ಇರುವಷ್ಟು ಇರೋದಿಲ್ಲ. ಹಸು ರಿಪೀಟ್ ಬ್ರೀಡರ್ ಆಗದಂತೆ ತಡೆಯೋದು ಹೇಗೆ? ಹಸು ಹಾಲು ಕರೆಯೋದನ್ನು ನಿಲ್ಲಿಸಿದ ಮೇಲೂ ತಜ್ಞರ ಶಿಫಾರಸಿನಂತೆ ಪಶು ಆಹಾರವನ್ನು ಕೊಡಬೇಕು. ಇದರಿಂದ ಅಪೌಷ್ಟಿಕತೆ ಉಂಟಾಗೋದನ್ನು ತಪ್ಪಿಸಬಹುದು. ಆರೋಗ್ಯವಾಗಿರುವ ಹಸು ಪ್ರತಿ 21 ದಿನಕ್ಕೆ ಬೆದೆಗೆ ಬರಬೇಕು. ಹಸುವಿನ ಬೆದೆ ಚಕ್ರ ಕ್ರಮಬದ್ಧವಾಗಿದೆಯೇ ಅನ್ನೋದನ್ನು ಗಮನಿಸಬೇಕು. ಬೆದೆಯ ಅವಧಿ ಎಷ್ಟು ದಿವಸ ಇರುತ್ತೆ ಅನ್ನೋದನ್ನು ಎಚ್ಚರಿಕೆಯಿಂದ ಗುರುತಿಸಿಕೊಳ್ಳಬೇಕು. ಕೆಲವು ಹಸುಗಳ ಬೆದೆಯ ಅವಧಿ ಕೇವಲ
ಕೆಲವು ಗಂಟೆಗಳಾಗಿದ್ದರೆ ಕೆಲವು ಹಸುಗಳು 2 ರಿಂದ 3 ದಿನಗಳವರೆಗೂ ಬೆದೆಯಲ್ಲಿ ಇರುತ್ತವೆ. ಬೆದೆಯ ಅವಧಿಯನ್ನು ಅವಲಂಬಿಸಿ ಕೃತಕ ಗರ್ಭಧಾರಣೆ ಮಾಡಬೇಕಾಗಿರೋದರಿಂದ ಈ ಮಾಹಿತಿ ತುಂಬ ಅವಶ್ಯಕ. ಬೆದೆಯಲ್ಲಿ ಸುರಿಯುವ ಲೋಳೆಯ ಬಣ್ಣ, ಪ್ರಮಾಣ ಹಾಗೂ ಅವಧಿಯನ್ನು ಗಮನಿಸಬೇಕು. ಇದರಿಂದ ಗರ್ಭಕೋಶದ ಆರೋಗ್ಯದ ಬಗ್ಗೆ ಮಾಹಿತಿ ದೊರಕುತ್ತೆ. ಕೃತಕ ಗರ್ಭಧಾರಣೆ ಮಾಡಿಸೋದಕ್ಕೆ ತರುವಾಗ ಹಾಗೂ ಮಾಡಿಸ್ಕೊಂಡು ಹೋಗುವಾಗ ಹಸುಗಳನ್ನು ಓಡಿಸೋದಾಗಲಿ ಹೊಡೆಯೋದಾಗಲಿ ಮಾಡಕೂಡುದು. ತಜ್ಞರು ಚಿಕಿತ್ಸೆ ಕೊಡಿಸಬೇಕು ಅಂತ ಸೂಚಿಸಿದರೆ ಕ್ರಮಬದ್ಧವಾದ ಚಿಕಿತ್ಸೆಯನ್ನು ಕೊಡಿಸಬೇಕು. ಈ ಕ್ರಮಗಳಿಂದ ವರ್ಷಕ್ಕೊಂದು ಕರುವನ್ನು ಪಡೆಯಬಹುದು. ಸ್ನೇಹಿತರೆ, ಇದು ಹಸುಗಳು ಏಕೆ ರಿಪೀಟ್ ಬ್ರೀಡರ್ ಆಗ್ತವೆ ಹಾಗೂ ರಿಪೀಟ್ ಬ್ರೀಡರ್ ಆಗದಂತೆ ತೆಗೆದುಕೊಳ್ಳಬೇಕಾದ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.